ಸರ್ವೆಗೆ ಬಂದಂತ ಅಧಿಕಾರಿಗಳಿಗೆ ಪೊರಕೆ ಏಟು ಜೊತೆಗೆ ಕಲ್ಲೇಟು. ಮಂಡಲಹಳ್ಳಿಯಲ್ಲಿ ಮಹಿಳೆಯರು ರೈತರ ರೋಷಾವೇಶ. ಸರ್ವೆಗೆ ಬಂದ ಅಧಿಕಾರಿಗಳ 2 ಕಾರುಗಳು ಜಖಮಾಗಿದೆ. ಸರ್ವೆ ಅಧಿಕಾರಿಗಳನ್ನ ಹಿಡಿದು ಪೊರಕೆ ಏಟನ್ನ ಕೊಟ್ಟಿದ್ದಾರೆ ರೈತರು. ಬಿಡದಿಯ ಟೌನ್ಶಿಪ್ ವಿರುದ್ಧ ಹೋರಾಟ ತೀವ್ರಗೊಂಡಿದೆ. ರೈತರ ರೋಷಾವೇಶಕ್ಕೆ ಅಧಿಕಾರಿಗಳ ಕಾರುಗಳ ಗ್ಲಾಸ್ ಪುಡಿ ಆಗಿರೋದು. ಉದ್ರಿಕ್ತ ರೈತರನ್ನ ತಡೆಯುವಷ್ಟರಲ್ಲಿ ಪೊಲೀಸ್ನವರು ಸುಸ್ತಾಗಿದ್ದಾರೆ. ಮಂಡಲಹಳ್ಳಿಯಲ್ಲಿ ಭಾರಿ ಹೈಡ್ರಾಮಾ ಹಂಗಾಮ. ಸರ್ಕಾರ ಶಾಸಕ ಬಾಲಕೃಷ್ಣ ಅವರ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಸರಿಯಾದ ರೀತಿಯಲ್ಲಿ ಶಾಂತ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಆದರೂ ಕೂಡ ಅಧಿಕಾರಿಗಳು ಕಳ್ಳ ದಾರಿಯಲ್ಲಿ ಬಂದು ಸರ್ವೆ ಮಾಡೋದಕ್ಕೆ ಹೆಂಗೆ ಪರ್ಮಿಷನ್ ತೆಗೆದುಕೊಂಡ್ರು ಇವರು? ನಾವೇ ಭೂಮಿಯನ್ನು ಕೊಡೋದಕ್ಕೆ ಒಪ್ಪಿಲ್ಲ ಅಂತ ಅಂದ ಮೇಲೆ ಸರ್ವೆ ಯಾಕೆ ಮಾಡಬೇಕು? ನಮ್ಮ ಜಮೀನಿಗೆ ಕಾಲಿಡೋದಕ್ಕೆ ಇವರು ಯಾರು ಅಂತ ರೈತರು ಪ್ರಶ್ನೆ ಮಾಡಿರೋದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ನಿರಂತರವಾಗಿ ಶಾಂತಿಯುತವಾಗಿ ಕೂತ್ಕೊಂಡು ಹೋರಾಟ ಮಾಡ್ತಿದ್ದಾರೆ ರೈತರು, ಇನ್ನೊಂದು ಕಡೆ ಗೊತ್ತಿಲ್ಲದ ಹಾಗೆ ಸರ್ಕಾರಿ ಸ್ಥಳೀಯ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಸರ್ವೆ ಮಾಡೋದಕ್ಕೆ ಮುಂದಾಗಿದ್ರಲ್ಲ ಅಧಿಕಾರಿಗಳು, ಆ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ ರೈತರು. ಇವತ್ತು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೈಯಲ್ಲಿ ಭತ್ತ ರಾಗಿ ತೆನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಂಥ ಆ ಗ್ರಾಮದ ಮಹಿಳೆಯರು ಪೊರಕೆ ಹಿಡ್ಕೊಂಡು ನಿಂತಿದ್ದಾರೆ ಇವತ್ತು. ಅಂದರೆ ಲೆಕ್ಕ ಹಾಕಿ ಆ ರೈತರ ಆಕ್ರೋಶದ ಕಟ್ಟೆ ಹೊಡೆದಿದೆ. ರೈತರು ಇಷ್ಟು ದಿನ ತಾಳ್ಮೆಯಿಂದ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ರು. ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು, ರೈತರು ಯಾವತ್ತೂ ಕೂಡ ಶಾಂತಿ ಪ್ರಿಯರು, ತಾಳ್ಮೆ ಇರುತ್ತೆ, ಯಾವುದನ್ನು ಕೈಗೆ ತೆಗೆದುಕೊಳ್ಳೋದಿಲ್ಲ ಅಂತ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರ್ತಾ ಇದ್ರು. ಆದರೆ ಸರ್ಕಾರ ಹಾಗೆ ಶಾಸಕರು ಇದನ್ನು ಎಚ್ಚೆತ್ತುಕೊಳ್ಳಿಲ್ಲ, ಶಾಸಕರು ಗಮನ ಹರಿಸಲಿಲ್ಲ. ಸರ್ಕಾರ ಇತ್ತ ಕಡೆ ಸರಿಯಾದ ರೀತಿಯಲ್ಲಿ ರೈತರಿಗೆ ಏನು ಸಿಗಬೇಕು, ಏನು ಕೇಳ್ತಾ ಇದ್ದಾರೆ ರೈತರು, ಅದ್ರ ಬಗ್ಗೆ ತಲೆ ಕೊಡಲಿಲ್ಲ. ಇಲ್ಲ ನಾವು GBA ಅದು ಕೂಡ ಬೆಂಗಳೂರು ವ್ಯಾಪ್ತಿಯಲ್ಲೇ ಸೇರ್ಕೊಂಡ್ಬಿಡೋಣ, ಗ್ರೇಟರ್ ಬೆಂಗಳೂರು ಆಗ್ಬಿಡುತ್ತೆ, ಇದು ಕೂಡ ಅನ್ನೋ ಲೆಕ್ಕಾಚಾರಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರಲ್ಲ. ಬಿಡದಿ ಟೌನ್ಶಿಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳಿದೆಯಲ್ಲ ಆಗಿದೆ. ಇವತ್ತು ನಾವಿರ್ಬೇಕು ಕಳ್ಸೋಣ, ಕಳ್ಸ್ರಿ ಅವ್ರನ್ನ ವಿಡಿಯೋ ಮಾಡ್ಕೋತೀವಿ, ಕಳ್ಸ್ರಿ. ಇರೋಣ ಕಳ್ಸೋಣ ಗಾಡಿನ. ಅಣ್ಣ ಗಾಡಿ ಕಳ್ಸಿರಿ ಅಣ್ಣ ಆಚೆಗೆ. ಇವತ್ತು ಕಲಾವನ ಹತ್ರ ಪಡಿರ ಅದ್ರ ಅಲ್ಲಿ ಮಾತಾಡ್ಬೇಕಾದ್ರೆ ನೀವ್ಯಾಕಿಲ್ಲ ಅಳತೆ ಮಾಡ್ಸಿಸ್ರಿ? ಅಲ್ಲ ನಮ್ನ ಮಾತಾಡ್ತಿದ್ರಿ, ಇಲ್ಲಿ ಬಂದು ಅಳತೆ ಮಾಡ್ತವ್ರೆ. ಅಲ್ಲ ನಾವ್ ಅಲ್ಲಿ ಮಾತಾಡ್ಬೇಕಾದ್ರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ, ಅಲ್ಲ ಅಳತೆ ಮಾಡ್ಬಿಟ್ರೆ ತಪ್ಪಣ್ಣ. JMC ತಪ್ಪು. ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇವಾಗ ಅರ್ಥ ಆಗ್ತಿಲ್ಲ, ನಾವಿಲ್ಲಿ ಪರಿಸ್ಥಿತಿ ನಿಭಾಯಿಸಿ ಅರ್ಥ ಆಗ್ತಿಲ್ಲ. ನಿಮ್ಮ ಕಷ್ಟ ಒಂದ್ ಕಡೆ, ಇಲ್ಲಿ ಏನು ಅಚಾತುರಿ ಆದಾಗ ಬೇರೆ ರೀತಿ ಮೆಸೇಜ್ ಹೋಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಮಾತಾಡ್ಬೇಕಾದ್ರೆ ನೀವ್ಯಾಕಿಲ್ಲ ಅಳತೆ ಮಾಡ್ಸಿಸ್ರಿ? ಎಸ್ಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಪ್ರವೀಣ್, ನೋಡ್ತಾ ಇದ್ದೀವಿ ಆಕ್ರೋಶದ ಕಟ್ಟೆ ಹೊಡೆದು ರೈತರು ಇವತ್ತು ಯಾವ ರೀತಿಯಾಗಿ ಅಧಿಕಾರಿಗಳ ಮೇಲೆ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಕೊಡೋದಾದ್ರೆ ಪ್ರವೀಣ್. ಮಂಡಳಿ ಗ್ರಾಮಕ್ಕೆ ಅಧಿಕಾರಿಗಳು ಬಂದಿದ್ರು, ಜೊತೆಗೆ ಪೊಲೀಸರನ್ನ
ಬಂದೋಬಸ್ತ್ನ ಮುಖಾಂತರ ಅಧಿಕಾರಿಗಳು ಸರ್ವೆ ಮಾಡ್ಲಿಕ್ಕೆ ಬಂದಿದ್ರು. ಆ ನಿಟ್ಟಿನಲ್ಲಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಅಂದ್ರೆ 2ನೇ ಹಂತದ ಅಂತಿಮ ಅಧಿಸೂಚನೆಯನ್ನ ಮಾಡಬೇಕು ಅಂತೇಳಿ ಅಧಿಕಾರಿಗಳು ಬಂದಿದ್ರು. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಜಮೀನನ್ನ ಕೊಡೋದಿಲ್ಲ, ಹಾಗಾಗಿ ನಮ್ಮ ಜಮೀನನ್ನ JMC ಸರ್ವೆ ಮಾಡಬಾರ್ದು ಅಂತೇಳಿ ರೈತರಿಗೆ ಬಿಗಿಪಟ್ಟನ್ನ ಇಟ್ಕೊಂಡಿರುವಂತದ್ದು. ಇದುವರೆಗೂ ಕೂಡ ಜಮೀನಲ್ಲೇ ತಮ್ಮ ರೈತರುಗಳು ಪೊರಕೆಯನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ನಮ್ಮ ಜಮೀನಿಗೆ ಅಧಿಕಾರಿಗಳು ಬರ್ಕೂಡ್ದು. ಯಾಕಂತಂದ್ರೆ ನಾವು ಯೋಜನೆ ವಿರೋಧವಾಗಿ ಪ್ರತಿಭಟನೆಯನ್ನ ಮಾಡ್ತಿದೀವಿ, ಯಾವುದೇ ಕಾರಣಕ್ಕೂ ಜಮೀನನ್ನ ಕೊಡೋದಿಲ್ಲ ಅಂತಿದ್ರು ಕೂಡ ಬಲವಂತವಾಗಿ ಯೋಜನೆಯನ್ನ ಮಾಡ್ಲಿಕ್ಕೆ JMC ಸರ್ವೆನ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಬಂದಂತ ಅಧಿಕಾರಿಗಳಿಗೆ ಕೂಡ ಇಲ್ಲಿನ ರೈತರು ಪೊರಕೆ ಏಟನ್ನ ಹೊಡೆದಿರುವಂತದ್ದು, ಬಂದಂತ ಕಾರ್ಗಳಿಗೆ ಗ್ಲಾಸ್ ಅನ್ನ ಪುಡಿ ಮಾಡಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಇಷ್ಟು ವಿರೋಧವಾಗಿದ್ರು ಕೂಡ ಯಾಕೆ ಅಧಿಕಾರಿಗಳು ನಮ್ಮ ಜಮೀನಿಗೆ ಬರಬೇಕು ಅಂತೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ನಾವು ನಮ್ಮ ಜಮೀನಿಗೆ ಅಧಿಕಾರಿಗಳು ಬರ್ಲಿಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ ಇದುವರೆಗೂ ಕೂಡ ಜಮೀನಲ್ಲಿ ಅಧಿಕಾರಿಗಳು ಹೋಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಜೊತೆಗೆ ಏನೋ ಬಾಲಕೃಷ್ಣ ಅವರು ಸಲಹೆ ಶಾಸಕರು ಒಂದು ಮಾತನ್ನ ಹೇಳಿದ್ರು, CM ಅವ್ರನ್ನ ಭೇಟಿ ಮಾಡಿಸ್ತೀನಿ ಅಂದ್ರೆ CM ಭೇಟಿ ಬಳಿಕ ಬೇಕಾದ್ರೆ ಯಾವೆಲ್ಲ ನಿರ್ಣಯಗಳಾಗುತ್ತೆ ಆಗ್ಲಿ, ಆದ್ರೆ ಅದುವರೆಗೂ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು JMC ಸರ್ವೆನ ಮಾಡ್ಲಿಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ ಇದುವರೆಗೂ ಕೂಡ ಜಮೀನಲ್ಲೇ ಪೊರಕೆಯನ್ನ ಇಟ್ಕೊಂಡು ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಇದು ದಿನೇ ದಿನೇ ಬಿಡದಿ ಟೌನ್ಶಿಪ್ ನ ಜಟಾಪಟಿ ತೀವ್ರ ರೂಪಕ್ಕೆ ಹೋಗ್ತಾ ಇರುವಂತದ್ದು. ರೈತರು ಕೂಡ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಶಿವಕುಮಾರ್, ಜೊತೆಗೆ ಬರೀ ಮಂಡಲಹಳ್ಳಿಯಲ್ಲಿ ಮಾತ್ರ ಈ ರೀತಿಯಾಗಿದೆ ಅಥವಾ ಅಕ್ಕಪಕ್ಕದ ಗ್ರಾಮಗಳಲ್ಲೂ ಕೂಡ ಇದೇ ರೀತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದಾರಾ? ಶಿವಕುಮಾರ್, ಇವತ್ತು ಅಂದ್ರೆ ನಿರಂತರವಾಗಿ ಬೈರಮಂಗಲ ಗ್ರಾಮದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ರು. ಅದೇ ಬೇರೆ ಮಾರ್ಗದಿಂದ ಮಂಡಳಿ ಗ್ರಾಮಕ್ಕೆ ಮೊದಲನೇ ಹಂತವಾಗಿ ಏನೀಗ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ಆ ನೋಟಿಫಿಕೇಶನ್ ಜಮೀನುಗಳು ಸೇರಿದಂತೆ ಪಕ್ಕದ ಜಮೀನುಗಳು ಯಾವೆಲ್ಲ ರೈತರು ವಿರೋಧ ಇದ್ರು ಕೂಡ ಆ ಜಮೀನುಗಳು ಕೂಡ JMC ಮಾಡ್ಲಿಕ್ಕೆ ಬಂದಂತು. ಮೊದಲನೇ ಹಂತದಲ್ಲೇ ಗ್ರಾಮಸ್ಥರು ಇಲ್ಲಿ ರೈತರು ಮಂಡಳಿ ಗ್ರಾಮದಲ್ಲೇ ತಡೆದಿರೋದ್ರಿಂದ ಸಾಕಷ್ಟು ಆಕ್ರೋಶ ವ್ಯಕ್ತಪಡ್ತಿರುವಂತದ್ದು. ಯಾಕಂದ್ರೆ ಅಧಿಕಾರಿಗಳು ಬೇರೆ ಗ್ರಾಮಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನೇ ರೈತರು ಕೊಟ್ಟಿಲ್ಲ. ಯಾಕಂದ್ರೆ ಬಂದಂತ ಮೊದಲನೇ ಗ್ರಾಮದಲ್ಲೇ ರೈತರು ಅವರನ್ನ ತಡೆದಿರೋ ಕಾರಣವಾಗಿ ಬೇರೆ ಗ್ರಾಮಕ್ಕೆ ಅವರಿಗೆ ಹೋಗ್ಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಜೊತೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಿಕೊಂಡು ಅಧಿಕಾರಿಗಳು JMC ಸರ್ವೆಯನ್ನ ಮಾಡಲಿಕ್ಕೆ ಮುಂದಾಗಿದ್ರು. ಆದ್ರೆ ರೈತರು ಯಾವ ಪೊಲೀಸರ ಬಂದೋಬಸ್ತ್ ಕೂಡ ಬೆದರಿಕೆಯನ್ನ ಅಂದ್ರೆ ಎದುರದೇನೆ ಆ ರೈತರು ಬಂದಂತ ಅಧಿಕಾರಿಗಳನ್ನ ತಡೆಯನ್ನ ಒಡ್ಡಿ ಯಾವುದೇ ಕಾರಣಕ್ಕೂ ನಮ್ಮ ಜಮೀನಿಗೆ ಬರಬಾರ್ದು ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಇದು ಮೊದಲನೇ ಹಂತವಾಗಿ ಮಂಡಳಿ ಗ್ರಾಮದಲ್ಲೇನೆ ಅಧಿಕಾರಿಗಳು ಬೇರೆ ಗ್ರಾಮಕ್ಕೆ ಹೋಗದಂಗೆ ಇದೇ ಗ್ರಾಮದಲ್ಲಿ ತಡೆಯನ್ನ ಒಡ್ಡಿರುವಂತದ್ದು. ಶಿವಕುಮಾರ್, ಪರಿಸ್ಥಿತಿ ಹೇಗಿದೆ ಪ್ರವೀಣ್ ಅಲ್ಲೀಗ? ಖಂಡಿತ ಶಿವಕುಮಾರ್, ಸದ್ಯ ಇದುವರೆಗೂ ಕೂಡ ಅಧಿಕಾರಿಗಳು ಹೊರಗಡೆ ಪೊಲೀಸರು ಒಂದಷ್ಟು ಅಧಿಕಾರಿಗಳನ್ನ ಹೊರಗಡೆ ಕಳಿಸುವಂತ ಕೆಲಸವನ್ನು ಮಾಡಿದ್ರೆ, ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಜಮೀನಿಗೆ ಬರ್ಲಿಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ ರೈತರು ತಮ್ಮ ಜಮೀನಲ್ಲೇ ಹೊರಕೆಯನ್ನ ಇಟ್ಕೊಂಡು ಬಂದದ್ದು. ಯಾಕಂತಂದ್ರೆ ಇದು ಮೊದಲ ಹಂತವಾಗಿ ಏನಾದ್ರು ಜಮೀನಿಗೆ ಬಂದಂತ ಸಂದರ್ಭದಲ್ಲಿ JMC ಸರ್ವೆ ಮಾಡಿದ್ರೆ ನಾವು ಮುಂದೆ ಹಂತವಾಗಿ ಎಲ್ಲಾ ಜಮೀನುಗಳನ್ನ ಇವರು JMC ಸರ್ವೆ ಮಾಡ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ ಬೇರೆ ಬೇರೆ ಗ್ರಾಮಸ್ಥರು ಟೌನ್ಶಿಪ್ ವ್ಯಾಪ್ತಿಯ ಬೇರೆ ಗ್ರಾಮಸ್ಥರು ರೈತರು ಕೂಡ ಮಂಡಳಿ ಗ್ರಾಮಕ್ಕೆ ಬಂದಿರುವಂತದ್ದು. ಯಾವುದೇ ಕಾರಣಕ್ಕೂ ಅಂದ್ರೆ ಸರ್ಕಾರ ಅಥವಾ ಶಾಸಕರು ಅಧಿಕಾರಿಗಳು ನಾವು JMC ಸರ್ವೆಯನ್ನ ಮಾಡೋದಿಲ್ಲ ಅಂತ ಹೇಳೋವರೆಗೂ ಕೂಡ ನಾವು ಇಲ್ಲಿಂದ ಜಾಗವನ್ನ ಖಾಲಿ ಮಾಡೋದಿಲ್ಲ. ಹಾಗಾಗಿ ನಾವು ಇಲ್ಲೇ ಕೂಡ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತೇಳಿ ರೈತರು ಇಲ್ಲೇ ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ಶಿವಕುಮಾರ್, ಥ್ಯಾಂಕ್ ಯು ಪ್ರವೀಣ್ ಕೂಡ ನಿಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಲ್ಲ ಸರ್, ಇವತ್ತು ಕಲಾವನ ಹತ್ರ ಪಡೀರ ಅದ್ರ 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 ನೋಡಿ